ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ. ಪೊಲೀಸ್ನವರ ಕರ್ತವ್ಯಕ್ಕೆ ತಿಮರೋಡಿ ಬೆಂಬಲಿಗರು ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ವಾಹನಕ್ಕೆ ತಿಮರೋಡಿ ಬೆಂಬಲಿಗರು ಅವರ ವಾಹನವನ್ನು ಡಿಕ್ಕಿ ಹೊಡೆತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಬ್ರಹ್ಮಾವರಕ್ಕೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಈಗ ಭಾರಿ ಹೈಡ್ರಾಮಾ ನಡೀತಾ ಇದೆ. ಪೊಲೀಸ್ ವಾಹನಕ್ಕೆ ತಿಮರೋಡಿ ಬೆಂಬಲಿಗರು ಈಗ ಅಡ್ಡಿಪಡಿಸಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಪೊಲೀಸ್ನವರ ಕರ್ತವ್ಯಕ್ಕೆ ತಿಮರೋಡಿ ಬೆಂಬಲಿಗರು ಅಡ್ಡಿಪಡಿಸ್ತಾ ಇದ್ದಾರೆ. ತಿಮರೋಡಿಗೆ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ಹಾಜರಾಗಲಿಲ್ಲ. ಏಕಾಏಕಿ ಅರೆಸ್ಟ್ ಅಲ್ಲ ಇದು. ಈ ಹಿಂದೆ 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ನವರು. ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅನ್ನದೆ ತಿಮರೋಡಿ ತನ್ನ ಕಪಿಮುಷ್ಟಿಯಲ್ಲಿ ಎಲ್ಲವೂ ಇದೆ, ನಾನು ಹೇಳ್ದಂಗೆ ಎಲ್ಲವೂ ನಡೆಯುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ತಿಮರೋಡಿ ಇದ್ದಂತೆ ಕಾಣಿಸ್ತಾ ಇತ್ತು. ಆದರೆ ಕಾನೂನಿಗೆ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕು, ಪೊಲೀಸ್ನವರಿಗೆ ಪ್ರತಿಯೊಬ್ಬರು ಕೂಡ ಬೆಲೆ ಕೊಡಲೇಬೇಕು. ನೋಡಿ ಇಲ್ಲಿ ಏನಾಗ್ತಾ ಇದೆ, ತಿಮರೋಡಿ ಅಷ್ಟೆಲ್ಲ ದೊಡ್ಡ ದೊಡ್ಡ ಭಾಷಣ ಮಾಡುವಂಥ ತಿಮರೋಡಿ ಆತನ ಬೆಂಬಲಿಗರಿಗೆ ಹೇಳಬೇಕು ತಾನೆ, ಕಾನೂನಾತ್ಮಕವಾಗಿ ಅದು ಏನೇ ಇದ್ರೂ ಕೂಡ ಎದುರಿಸೋಣ ಅಂತ ಒಂದು ಹೇಳುವಂತಹ ಒಂದು ಸಣ್ಣ ಸೌಜನ್ಯವೂ ಇಲ್ವಾ ಆತನಿಗೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ ಪವರ್ ಟಿವಿಯಲ್ಲಿ. ಪೊಲೀಸ್ ವಾಹನಕ್ಕೆ ಅಡ್ಡಿಪಡಿಸ್ತಾ ಇರುವಂಥದ್ದು, ತಿಮರೋಡಿಯನ್ನು ಯಾಕೆ ನೀವು ಬಂಧಿಸಿದ್ದೀರಾ ಅಂತ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಉಡುಪಿ ಜಿಲ್ಲೆ ಬ್ರಹ್ಮಾವರ ಪೊಲೀಸ್ನವರು ತಿಮರೋಡಿಯನ್ನು ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಹಿಂದೆ 2 ಬಾರಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ.